ನೀವು ಗೇಮಿಂಗ್ ಬಗ್ಗೆ ಹೇಳಿದಾಗ ನಂಗೆ ನೆನಪಾಯ್ತು. ನಾವೆಲ್ಲ ಒಂದು ಗೇಮ್ ಆಡ್ತಾ ಇದ್ವಿ ಫಸ್ಟ್. ಈ ಕಲರ್ ಬ್ಲಾಕ್ಸ್ ಎಲ್ಲ ಬರುತ್ತೆ, ಅದನ್ನ ಸೇರಿಸಿದ್ರೆ ಕ್ಲಿಯರ್ ಆಗುತ್ತೆ. ಅದು ಒಂದು ಟೆಟ್ರಿಸ್ ಎಫೆಕ್ಟ್ ಅಂತ ಉಂಟು ಮಾಡಿತ್ತು. ಅಂದ್ರೆ ಹೂವೆರ್ ಪ್ಲೇಡ್ ದಟ್ ಗೇಮ್, ಅವ್ರಿಗೆ ಹೊರಗಿನ ಪ್ರಪಂಚ ನೋಡಿದಾಗೆಲ್ಲ ಎಲ್ಲ ಕಡೆ ಬ್ಲಾಕ್ಸ್ ಕಾಣಿಸೋದಂತೆ. ದೇ ಯೂಸ್ ಟು ಲೈಕ್ ಅಂಡ್ ಈವನ್ ಐ ಹ್ಯಾವ್ ಹರ್ಡ್ ಗೇಮ್ ಕಂಪನೀಸ್ ಏನ್ ಮಾಡ್ತಾರೆ ಅಂದ್ರೆ ದೇ ವಿಲ್ ಹೈಯರ್ ಸಮ್ ನ್ಯೂರೋ ಸೈಂಟಿಸ್ಟ್ and they will put test people na kursi aurge electrode haki, they will monitor the blood pressure and what we call sympathetic stimulation. If the bp goes 180 120, that game is good anta avaga ad game na release ಮಾಡ್ತಾರೆ. So they want some response from the child. So ನೀವು ಹೇಳಿದಾಗೆ ತಂದೆ ತಾಯಿಗಳ ಪಾತ್ರ ತುಂಬಾ ಇಂಪಾರ್ಟೆಂಟ್. ಹೌದು. ಸೊ ವಾಟ್ ಇಫ್ ಈಗ ತಂದೆ ತಾಯಿಗಳೇ ತುಂಬಾ ಬ್ಯುಸಿ ಇರ್ತಾರೆ, ದೇ ಆರ್ ದೆಮ್ಸೆಲ್ವ್ಸ್ ಗಿವಿಂಗ್ ಮೊಬೈಲ್ ಕೊಡ್ತಾರೆ, ನೀನು ನನಗೆ ಟೆನ್ಷನ್ ಕಮ್ಮಿ ಆಯ್ತಪ್ಪ ಅಂತ. ಅದೊಂದಾದ್ರೆ ಇವಾಗ ತುಂಬಾ ಕಾಡ್ತಿರೋ ಸಮಸ್ಯೆ ಈ ಚೈನಾ ಬೀಜಿಂಗ್ ಅಲ್ಲಿ. ಚೈನಾ ಇಸ್ ಒನ್ ಆಫ್ ದ ಫಸ್ಟ್ ಕಂಟ್ರಿ ಹೂ ಡಿಕ್ಲೇರ್ಡ್ ದಿಸ್ ಅಡಿಕ್ಷನ್ as ದ ಕ್ಲಿನಿಕಲ್ ಡಿಸೀಸ್. ಅವ್ರು ಅಬ್ಸರ್ವ್ ಮಾಡಿರೋದು ಏನಂದ್ರೆ those people who are lonely, those who are feeling lonely, they're neglected by friends, family, they're more into this addiction anta, because they want some rewarding principle. So now hege mythological characters na identify ಮಾಡಿ, we want superhuman, super power, and they are addicted to that. In that case ತಂದೆ ತಾಯಿಗಳು ಹೇಗೆ, how they can support their children, how they will talk, ಯಾವುದೇ ಹೆಸಿಟೇಷನ್ ಇಲ್ಲದೆ ಮಕ್ಕಳ ಜೊತೆ ಹೇಗೆ ಡಿಸ್ಕಷನ್ ಮಾಡ್ಬೋದು ಅಂತ. ಅದು ನನಗೆ ಅನಿಸ್ತಾ ಇರೋದು, ಯಾವಾಗ್ಲೂ ಈಗ ಸಾಮಾನ್ಯ ನಾನು ನೋಡಿದ ಹಾಗೆ ಎಲ್ಲರಿಗೂ ನಾವು ಈ ಥರ ಇರಬೇಕು, ನಾವು ಆ ಥರ ಮಾಡಬೇಕು ಅಂತ ಮನಸ್ಸಿನಲ್ಲಿ ಇರುತ್ತೆ. ಬಟ್ ಅದನ್ನು ಪ್ರಾಕ್ಟಿಕಲ್ ಆಗಿ ಮಾಡೋದಕ್ಕೆ ತುಂಬ ವಿಲ್ ಪವರು, ಕಮಿಟ್ಮೆಂಟು, ಹಾರ್ಡ್ ವರ್ಕ್ ಬೇಕಾಗತ್ತೆ. ಸೊ ನನಗೆ ನಮ್ಮ ಅಡುಗೆಯವರು ಹೇಳ್ತಾ ಇದ್ರು ಒಂದ್ಸರಿ, ಅವರು ಬನ್ನೇರ್ಘಟ್ಟ ಫಾರೆಸ್ಟ್ ಏರಿಯಾದಲ್ಲಿ ಏನೋ ಆ ಸೈಡ್ ಇದ್ರು ಅಂತ. ಅವ್ರೇನು ಹೇಳ್ತಿದ್ರು, ಅವ್ರ ತಾಯಿ ಎಷ್ಟೊಂದು ಕೋಳಿ ಎಲ್ಲ ಸಾಕ್ತಾಯಿದ್ರು, ಮತ್ತು ಎಷ್ಟೊಂದು ಥರ ತರಕಾರಿ ಬೆಳೀತಿದ್ರು, ಮತ್ತು ಅಲ್ಲೇ ಫಾರೆಸ್ಟಲ್ಲಿ ಏನು ಈ ಕಳಲೆ, ಬಿದಿರು ಕಳಲೆ ಆ ಥರ ಏನು ಸಿಕ್ಕುತ್ತೆ ಅದು ತರ್ತಿದ್ರು, ಮತ್ತು ಕೆಲವು ಸತಿ ನದಿಗೆ ಹೋಗಿ ಮೀನು ಹಿಡಿದು ತರ್ತಿದ್ರು ಅಂತ. ಮತ್ತು ನಾನು ನೋಡಿದಾಗೆ ಆ ಲೇಡಿ ಭಾಳ ರೋಬಸ್ಟಾಗಿ ಸ್ಟ್ರಾಂಗ್ ಆಗಿದ್ದಾರೆ. ನನಗೆ ಆ ಸ್ಟ್ರೆಂತ್ ಈಗ ಎಷ್ಟೊಂದು ಜನರಲ್ಲಿ ಕಾಣೋದೇ ಇಲ್ಲ. ಸೊ ಅದು ಯಾಕೆ, ತಾಯಿ ಮಾಡಿರೋ ಹಾರ್ಡ್ ವರ್ಕ್. ಎಲ್ಲ ತಾಯಂದ್ರೂ ನೀವು ಯಾವುದೇ ಪ್ರಾಣಿ ನೋಡಿ, ಅದರದ್ದು ಪ್ರಿನ್ಸಿಪಲ್ ಎಫರ್ಟ್ಸ್ ಯಾವುದ್ರ ಕಡೆಗಿರುತ್ತೆ, ಅದ್ರ ಮಗುಗೆ, ಅದ್ರ ಮರಿಗೆ ಒಂದು ಒಳ್ಳೆ ಊಟ ಕೊಡಬೇಕು ಕರೆಕ್ಟಾಗಿ, ಮತ್ತು ಲೈಫ್ ಸ್ಕಿಲ್ಸ್ ಕಲಿಸುತ್ತೆ. ಲೈಫ್ ಸ್ಕಿಲ್ ಅಂದರೆ ಒಂದು ಬೇಟೆ ಆಡೋದಾಗಲಿ, ಹೇಗೆ ನಾವು ತಪ್ಪಿಸ್ಕೊಳ್ಳೋದು, ನಾವು ಹೇಗೆ ಒಂದು ಸುರಕ್ಷಿತವಾದ ಜಾಗದಲ್ಲಿ ಇದ್ದು ನಮ್ಮ ಪಾಡಿಗೆ ನಾವು ನಿದ್ದೆ ಮಾಡೋದು, ಈ ಥರ ಲೈಫ್ ಸ್ಕಿಲ್ಸ್ ಕಲಿಸುತ್ತೆ. ಪ್ರಾಣಿಗಳಿಗಿಂತ ನಾವು ಜಾಸ್ತಿ ಅಂತ ನಾವು ಹೇಳ್ಕೊಳ್ಳುವಾಗ ಆ ಪ್ರಾಣಿಗಳು ಒಂದು ಮಗು ಮೇಲೆ ತನ್ನ ಟೈಮ್ ಎಷ್ಟು ಇನ್ವೆಸ್ಟ್ ಮಾಡುತ್ತೆ ಇಲ್ವಾ? ಸೊ ಅಷ್ಟು ಟೈಮು ಇವಾಗ ಏನಂದರೆ ಪ್ರಾಣಿಗಳಿಗೆ ನೀವು ಹೇಳ್ಬೋದು ಮಗುನ ನೋಡ್ಕೊಳ್ಳೋದು ಅಷ್ಟೇ ಕೆಲಸ ಇದೆ ಪೇರೆಂಟ್ಸ್ಗೆ ಅಂತ, ಬೇರೆದೇನೂ ಇಲ್ಲ ಅಂತ. ದೇ ಆಲ್ಸೋ ಹೋಗಿ ಒಂದು ಬೇಟೆ ತಂದು ಎಲ್ಲ ಮಾಡ್ತಾ ಇರ್ತಾರೆ. ಸೊ ಹಾಗೇ ಈಗೇನಾಗಿದೆ, ಎಲ್ಲರಿಗೂ ತೀರಾ ವರ್ಕ್ ಪ್ರೆಷರು ಜೊತೆಗೆ ಅವ್ರಿಗೂ ಸೋಷಿಯಲ್ ಕಮಿಟ್ಮೆಂಟ್ಸು ಅದು ಇದು ಎಲ್ಲ ಇರೋದ್ರಿಂದ ಮೋಸ್ಟ್ ನೆಗ್ಲೆಕ್ಟೆಡ್ ಪರ್ಸನ್ ಯಾರು, ಯಾರಿಗೆ ಧ್ವನಿ ಇಲ್ಲ ಮನೆಯಲ್ಲಿ, ಅವರು. ಧ್ವನಿ ಇಲ್ಲದೆ ಇರೋದು ಯಾರಿಗೆ, ತುಂಬ ಸಣ್ಣ ಮಗುಗೆ. ನೀವು ಕೈಗೆ ಮೊಬೈಲ್ ಕೊಟ್ಟರೆ ಇನ್ನೂ ಧ್ವನಿನೇ ಬರೋಲ್ಲ, ಅದರಲ್ಲೇ ಮುಳುಗಿರುತ್ತೆ. ಸೊ ತಾಯಿಗೆ ತಂದೆಗೆ ಯಾವಾಗಲೂ ಕಮಿಟ್ಮೆಂಟ್ ಜಾಸ್ತಿ ಇರಬೇಕು. ಒಂದು ಮಗು ಸಾಕೋದು ಅಷ್ಟೊಂದು ಈಸಿ ಅಲ್ಲ. ಮತ್ತು ಇವಾಗಿನ ಅಂಥ ಪರಿಸ್ಥಿತಿಯಲ್ಲಿ ಇನ್ನೂ ಕಷ್ಟ, ಏಕೆಂದರೆ ಅವ್ರಿಗೆ ತೀರಾ ಟ್ರಾವೆಲ್ ಮಾಡಬೇಕಿರುತ್ತೆ, ಮನೆಯಲ್ಲಿ ಅಡುಗೆ ಮಾಡಬೇಕು, ಆಫೀಸಲ್ಲಿ ವರ್ಕ್ ಮಾಡಬೇಕು, ಜೊತೆಗೆ ಮಗುನೂ ನೋಡ್ಕೋಬೇಕು ಅಂದಾಗ ತೀರಾ ಸುಸ್ತಾದಂಥ ತಾಯಿ ಏನು ಮಾಡ್ತಾರೆ, ಆಯ್ತಪ್ಪ ತಗೋ ಮೊಬೈಲ್ ತಗೋ ಅಂತ ಹೇಳ್ಬೋದು. ಸೊ ಹಾಗಾಗಿ ನಾವು ತಿಳ್ಕೊಬೇಕಿರೋದು ಈ ಥರ, ಒಂದು ಮಗು ಸಾಕಬೇಕು ಅಂದರೆ ಅದ್ರ ತಾಯಿ ತಂದೆ ಅಷ್ಟೇ ಅಲ್ಲ, ಅದ್ರ ಅಜ್ಜಿ ತಾತ ಅಣ್ಣ ಅಕ್ಕ ಎಲ್ಲರೂ, ಒಂದು ಹೋಲ್ ಕಮ್ಯುನಿಟಿ ಶುಡ್ ಚಿಪ್ ಇನ್, ಅಂಕಲ್ ಆಂಟಿ ಎಲ್ಲರೂ, ಒಂದು ಹೋಲ್ ಕಮ್ಯುನಿಟಿ ಟೇಕ್ಸ್ ಅ ವಿಲೇಜ್ ಟು ರೇಸ್ ಅ ಚೈಲ್ಡ್ ಅಂತ ಹೇಳ್ತಾರಲ್ಲ ಹಾಗೆ. ಈಗ ನ್ಯೂಕ್ಲಿಯರ್ ಫ್ಯಾಮಿಲೀಸೂ ಇದ್ರೂ ಪ್ರತಿಯೊಂದೂ ತಂದೆ ತಾಯಿಗೆ ಬಿಡದೆ ಎಲ್ಲರೂ ಇಷ್ಟಿಷ್ಟು ಟೈಮ್ ಅಂತ ಯಾವಾಗ ಮಗು ಮೇಲೆ ನಾವು ಸ್ಪೆಂಡ್ ಮಾಡ್ತೀವಿ ಆಗ ನಾವು ಹೇಳ್ತೀವಲ್ಲ, ಅದಕ್ಕೆ ಆಟ ಆಡಿಸ್ಬೋದು, ಆಕಾಶ ತೋರಿಸ್ಬೋದು, ಇಲ್ಲ ರೋಡಲ್ಲಿ ರೋಡಲ್ಲಿ ಓಡಾಡ್ತಾ ಇರೋ ನಾಯಿ ಮರಿನೇ ತೋರಿಸ್ಬೋದು, ಹಸುಗೆ ತೋರಿಸಿ ಊಟ ಮಾಡಿಸ್ಬೋದು, ಮೊಬೈಲೇ ತೋರಿಸ್ಬೇಕೇನಿಲ್ಲ. ಜೊತೆಗೆ ಅವ್ರಿಗೇನೆ ಇಂಡಿಪೆಂಡೆಂಟಾಗಿ ನಿಮ್ಮೆಲ್ಲರ ಜೊತೆನೆ ತಟ್ಟೆಯಲ್ಲಿ ಸ್ವಲ್ಪ ಹಾಕ್ಕೊಟ್ರೆ ನಿಮ್ಮನ್ನೆಲ್ಲ ನೋಡಿ ಮಕ್ಕಳನ್ನು ಊಟ ಮಾಡೋದೇ ಕಲಿತಾರೆ. ಅಷ್ಟೊಂಥರ ಸಾಹಸಗಳು ಏನು ಬೇಕಾಗಿರಲ್ಲ, ಅದು ನಾವು ಮಾಡ್ಕೊಳ್ಳೋದು ಅಭ್ಯಾಸ ಆ ಥರ. ಸೊ ಒಂದು ಮಗು ಅಥವಾ ಯಂಗ್ ಪರ್ಸನ್ ಅಂದರೆ ಅಡೋಲೆಸೆಂಟ್ಸ್ ಏನಂತಾರೆ, ಅವ್ರನ್ನ ನೋಡ್ಕೊಳ್ಳೋದಕ್ಕೆ ಬರೀ ಅವ್ರ ತಾಯಿ ತಂದೆ ಅಲ್ಲ, ಪೂರ್ತಿ ಒಂದು ರಿಲೇಷನ್ಶಿಪ್ಪೇ ಬೇಕಿರುತ್ತೆ. ಇಟ್ ಟೇಕ್ಸ್ ಅ ವಿಲೇಜ್ ಅಂತ ಹೇಳ್ತಾರಲ್ವ, ಅಣ್ಣ ಅಕ್ಕ
ಅಂಕಲ್ ಆಂಟಿ ಮಾಮ ಅತ್ತೆ ಅಜ್ಜಿ ತಾತ ಈ ಕಡೆಯವರು ಆ ಕಡೆಯವರು ಎಲ್ಲರೂ ಸೇರಿ ತಮ್ಮ ಶ್ರಮ ಹಾಕಿದಾಗ ಮಾತ್ರ ನಾವು ಸುಭದ್ರವಾದಂಥ ಒಂದು ಒಳ್ಳೆ ಬುನಾದಿ ಇರುವಂಥ ಮಗು ಡೆವಲಪ್ ಆಗತ್ತೆ, ಒಳ್ಳೆ ಸಮಾಜಕ್ಕೆ ಅವನು ಉತ್ತಮ ಕೊಡುಗೆ ಕೊಡುವಂಥ ವ್ಯಕ್ತಿತ್ವ ಅವನಿಗೆ ಬರುತ್ತೆ. ಸೊ ಎಲ್ಲರದ್ದು ಜವಾಬ್ದಾರಿ ಇದೆ ಸ್ಕೂಲ್ನಲ್ಲಿ, ಮನೆಯಲ್ಲಿ.